ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಂಬಲ ಬೆಲೆ ಕೊಡದಿರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ನಿಲ್ಲಿಸಿದ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಸಮ್ಮಾನ್ ನಿಧಿಯ ಹಣವನ್ನು ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ನಿಲ್ಲಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕುಳಗಡೆ ಸಂತ್ರಸ್ತರಿಗೆ ಪರಿಹಾರ ನೀಡದೇ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ವಿವಿ ಸಾಗರ ಹಿನ್ನೀರಿನ ಮಗಡ ಪ್ರದೇಶ ರೈತರಿಗೆ ಅನ್ಯಾಯ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತರ ಸಂಘಕ್ಕೆ, ಇವತ್ತು ಏನು ರಾಜ್ಯ ಸರ್ಕಾರ ರೈತರ ವಿಚಾರವಾಗಿ ಒಂದು ರೀತಿಯಾದಂತ ಏನು ಆಸಕ್ತಿಯನ್ನು ತೋರಿಸದೆ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಬೆಂಬಲ ಬೆಲೆಯನ್ನು ಕೊಡದೇ ಇರ್ತಕ್ಕಂಥದ್ದು, ಸರಿಯಾಗಿ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು, ಹೀಗೆ ಹಲವಾರು ವಿಚಾರಗಳು. ವಿಶೇಷವಾಗಿ ನಮ್ಮ ವಿವಿ ಸಾಗರ ಡ್ಯಾಮ್ ಹಿನ್ನೀರಿನ ಪ್ರದೇಶ ಮುಳುಗಡೆ ಆಗಿ ಡಿಸಿ ಮತ್ತು ಈ ಶಾಸಕರು ಎಲ್ಲ ಬಂದು ಕಣ್ಣೀರು ಒರೆಸೋ ತಂತ್ರ ಮಾಡಿದ್ದಾರೆ. ತಂತ್ರ ಕಣ್ಣೀರಷ್ಟೇ, ಆದ್ರೆ ಯಾವುದೇ ರೀತಿಯಾದ ಪರಿಹಾರವನ್ನು ಕೊಡದೆ ಒಂದು ರೀತಿ ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊಸದುರ್ಗದ ಮಂಡಲ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರುಗಳ ಒಂದು ಸಹಯೋಗದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ನೇತೃತ್ವವನ್ನ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಹಿರಿಯರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ರವಿಕುಮಾರ್ ಜಿ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಅಭಿನಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಸಹೋದರರು ಈ ಕ್ಷೇತ್ರದ
ವಿಧಾನ ಪರಿಷತ್ನ ಸದಸ್ಯರು ಗ್ರಾಮೀಣ ಏನು ಗ್ರಾಮ ಪಂಚಾಯಿತಿಗಳಿಗೆ ಒಳ್ಳೆ ಕೆಲಸ ಏನು ಆಗಬೇಕು ಅಂತೇಳಿ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನವೀನ್ ಅವರು ಕೂಡ ಈ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕುಮಾರಸ್ವಾಮಿ ಅವರು, ಮಲ್ಲಿಕಾರ್ಜುನ್, ವೆಂಕಟೇಶ್ ಹಾಗೆ ಸಂಪತ್ ಎಲ್ಲರೂ ಕೂಡ ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರು ತಾವೆಲ್ಲರೂ ಆಗಮಿಸಿದ್ದೀರಾ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಬಂಧುಗಳೇ, ಪತ್ರಕರ್ತರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ನಮ್ಮ ತಾಲೂಕಿನ ಅಧ್ಯಕ್ಷರು ಅಣ್ಣಪ್ಪನವರು ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದನೆ ತಿಳಿಸ್ತಾ, ಕಲ್ಮಠ್ ಅವರು, ಹನುಮಂತಪ್ಪ ಮಾಸ್ಟರು, ಬಹಳಷ್ಟು ಜನ ಮುಖಂಡರು, ಶಿವು ಅವರು, ಬಹಳಷ್ಟು ಜನ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮ, ನಮ್ಮ ದಿಲೀಪ್, ಪ್ರದೀಪ್, ಬಹಳಷ್ಟು ಜನ ಆಗಮಿಸಿದ್ದೀರಾ. ನಿಮ್ಗೆಲ್ಲರೂ ಒಂದೇನೆ ತಿಳಿಸ್ತಾ, ಇವತ್ತು ರಾಜ್ಯ ಸರ್ಕಾರ ನಾಳೆ ಏನು ರಾಜ್ಯ ಸರ್ಕಾರ ಇವತ್ತು ವಿಧಾನಸಭೆ ಅಧಿವೇಶನವನ್ನ ಬೆಳಗಾಂನಲ್ಲಿ ಕರೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಒಂದು ರೀತಿಯಾದಂಥ ಆರ್ಥಿಕ ದಿವಾಳಿತನ, ಎರಡನೇದಾಗಿ ಆರ್ಥಿಕ ದಿವಾಳಿ ಯಾವ ಕಾರಣಕ್ಕಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಇನ್ನೊಂದು ಕಡೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಇನ್ನೊಂದು ಕಡೆ ರೈತರು ಇವತ್ತೇನು ನಿರೀಕ್ಷೆನೆ ಇಟ್ಕೊಂಡಿದ್ರು, ಸರ್ಕಾರ ನಮಗೆ ಬೆಂಬಲವನ್ನು ಬೆಲೆಯನ್ನು ಕೊಡ್ತದೆ, ಮಾರುಕಟ್ಟೆ ವ್ಯವಸ್ಥೆ ಮಾಡ್ತದೆ ಅಂತೇಳಿ ಎಲ್ಲವನ್ನ ಹುಸಿ ಮಾಡಿರ್ತಕ್ಕಂಥ ಸುಳ್ಳು ಹೇಳಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ಧಿಕ್ಕಾರವನ್ನ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಗೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಏನಾದ್ರೂ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬಂದು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಕುರ್ಚಿಯ ಕಿತ್ತಾಟದಲ್ಲಿ ರಾಜ್ಯದ ಜನತೆಯನ್ನ ಮರ್ತಿದ್ದಾರೆ. ಇವರು ಮೀಡಿಯಾ ಮುಂದೆ ನಿಂತ್ಕೊಂಡು ಬರೀ ಕುರ್ಚಿ ಬಗ್ಗೆ ಮಾತನಾಡ್ತಾರೆ ಹೊರತು ರೈತರಿಗೆ ಯಾವುದೇ ಸವಲತ್ತನ್ನ ಕೊಟ್ಟಿಲ್ಲ. ಇಂಥ ನಾಟಿ ಕೋಳಿ ಹನುಮ ಜಯಂತಿ ಇರೋ ದಿವಸ, ಹನುಮ ಜಯಂತಿ ದಿವಸ ನಾಟಿ ಕೋಳಿಯನ್ನ ತಿನ್ನೋದ್ರ ಮುಖಾಂತರ ಈ ಧರ್ಮಕ್ಕೆ ಒಂದು ಅಪಪ್ರಚಾರವನ್ನ ಮಾಡಿರ್ತಕ್ಕಂಥ ಏನು ದುಷ್ಟ ಸರ್ಕಾರ ಇವತ್ತು ಆ ರುಚಿಯನ್ನ ಅವ್ರ ಮನೇಲಿ ಬ್ರೇಕ್ಫಾಸ್ಟ್, ಇವ್ರ ಮನೇಲಿ ಬ್ರೇಕ್ಫಾಸ್ಟ್, ನಮ್ಮ ಮನೇಲಿ ಎಲ್ಲರೂ ಮುದ್ದೆ ಸಾರನ್ನ ಊಟ ಮಾಡ್ತೀವಿ, ನಮ್ಗೆ ಅದೇ ಬ್ರೇಕ್ಫಾಸ್ಟ್ ನಮ್ಮ ರೈತರಿಗೆ. ಆದ್ರೆ ಆ ಬ್ರೇಕ್ಫಾಸ್ಟ್ ಅನ್ನೇ ಒಂದು ದೊಡ್ಡ ವಿಷಯವನ್ನ ಮಾಡ್ಕೊಂಡು ಟಿವಿ ಮುಂದೆ ಓದಿಸ್ಕೊಡುವಂತ ಕೆಲಸ ನಡೆದಿದೆ. ಇವತ್ತು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆ ವಿಧಾನ ಪರಿಷತ್ನಲ್ಲಿ ನಮ್ಮ ನಾಯಕರುಗಳು ಅದನ್ನ ಧಿಕ್ಕಾರವನ್ನ ಅಲ್ಲಿ ಕೂಗೋದ್ರ ಮುಖಾಂತರ ಇಡೀ ರಾಜ್ಯದ ಜನತೆಯನ್ನ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಮತ್ತೊಮ್ಮೆ ಪುಡಿದೆಬ್ಬಿಸಿ ಇವತ್ತು ರಾಜ್ಯದ ಅಧ್ಯಕ್ಷ ಅಂತ ಸನ್ಮಾನ್ಯ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಪಕ್ಷವನ್ನ ಬಲಪಡಿಸೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಅತ್ಯಂತ ಯಶಸ್ವಿಯಾಗಿ ಆಗ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನ ಇವತ್ತು ಮಾಡಬೇಕಾಗಿದೆ. ಅಂತ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಹೊಸದುರ್ಗದ ಮಂಡಲದ ವತಿಯಿಂದ ಇಲ್ಲಿ ಶಾಸಕರು ಕೂಡ ವಿಶೇಷವಾಗಿ ಅವರು ಬರೀ ಕಣ್ಣವ್ರ ಸ್ವತಂತ್ರ, ಬರೀ ಹೆಗಲ ಮೇಲೆ ಕೈ ಹಾಕೊಂಡು ಅವರಿಗೆ ಯಾವುದೇ ರೀತಿಯಾದ ಕೆಲಸವನ್ನ ಮಾಡದೆ ಇವತ್ತು ಬರೀ ಕಣ್ಣವ್ರ ಸ್ವತಂತ್ರ ಮಾಡಿಕೊಂಡು ಇವತ್ತು ಒಂದು ರೀತಿಯಾದಂತಹ ದಿವಾಳಿ, ಎಲ್ಲಿ ನೋಡಿದ್ರು ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ. ಏನು ವಿಧಾನಸೌಧದಲ್ಲಿ ಏನ್ ನಡೀತಾ ಇದೆ, ಹೊಸದುರ್ಗದಲ್ಲೂ ಕೂಡ ಅದೇ ಭ್ರಷ್ಟಾಚಾರ ನಡೀತಾ ಇದೆ. ಇಂಥ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಹಾಕುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಾಗಿ ರೈತ ಸಂಘದವರು, ಕಿಸಾನ್ ಸಂಘದವರು, ನಮ್ಮ ಮುಖಂಡರೆಲ್ಲರೂ ಬಂದಿದ್ದೀರಾ. ನಮಗೆ ವಂದನೆ ತಿಳಿಸ್ತಾ, ಭಾರತ್ ಮಾತಾ ಕಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರ ಪರವಾದಂತ ಧ್ವನಿಯನ್ನ ಎತ್ತಬೇಕು ಅಂತ ಹೇಳಿ ಹೋರಾಟವನ್ನ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೇವೆ. ಅದೇ ರೀತಿಯಾದಂತ ಹೋರಾಟ ಇವತ್ತು ಹೊಸದುರ್ಗದಲ್ಲೂ ಕೂಡ ನೀವೆಲ್ಲರೂ ಕೂಡ ಸೇರಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರನ್ನ ಸಂಪೂರ್ಣ ಕಡೆಗಣಿಸಿರುವಂತ ಹಿನ್ನೆಲೆಯಲ್ಲಿ ನಾವು ನಮ್ಮ ರೈತರ ಧ್ವನಿಯನ್ನ ಈ ನಿದ್ದೆಯ ಸ್ಥಿತಿಯಲ್ಲಿರುವಂತ, ಒಂದು ಸಂಪೂರ್ಣವಾಗಿ ಹದಗೆಟ್ಟಿರುವಂತ, ಆರ್ಥಿಕವಾಗಿ ದಿವಾಳಿಯಾಗಿರುವಂತ ಈ ಸರ್ಕಾರದ ಗಮನಕ್ಕೆ ತರುವಂತ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೇವೆ. ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ರೈತ ಪರವಾಗಿ ರೈತರನ್ನ ಪೋಷಿಸುವಂತ ಪ್ರೀತಿಸುವಂತ ಸರ್ಕಾರವನ್ನ ಹಿಂದೆ ಇರ್ತಾ ನಮ್ಮ ಪಕ್ಷದ ಹಿರಿಯ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೆಸರನ್ನ ಮಾಡಿದಂತ ಸನ್ಮಾನ್ಯ PS ಯಡಿಯೂರಪ್ಪನವರು ಕೇವಲ ಒಬ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆದಾಗ, ನೆರೆ ಬಂದಾಗ ಹಳ್ಳಿಗಳಿಗೆ ಹೋಗಿ ಯಾವುದೇ ಕೇಂದ್ರದ ಹಣಕಾಸನ್ನು ಕೂಡ ಕಾಯದೆ 5 ಲಕ್ಷ ರೂಪಾಯಿ ಪರಿಹಾರಗಳನ್ನ ಪ್ರತಿಯೊಬ್ಬ ಬಿದ್ದಿರುವಂತ ಮನೆಗೆ ಕೊಟ್ಟಿರುವಂತದ್ದು ಸನ್ಮಾನ್ಯ PS ಯಡಿಯೂರಪ್ಪನವರು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆ ರೀತಿಯಾದಂತಹ ರೈತ ಹೋರಾಟಗಾರ
ರಾಜ್ಯದ ಉದ್ದಗಲಕ್ಕೂ ರೈತರ ಪರವಾಗಿ ಯಾವಾಗಲೂ ಕೂಡ ಹೋರಾಟವನ್ನ ಮಾಡ್ತಾ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತದ್ದು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರು ಪ್ರತಿ ವರ್ಷ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ 6,000 ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಹಾಯಧನವನ್ನ ಕೊಡುವಂತ ಕಿಸಾನ್ ಸಮ್ಮಾನ್ ನಿಧಿಯನ್ನ ಹಾಕುವಂತದ್ರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ 4,000 ರೂಪಾಯಿಯನ್ನ ಹಾಕ್ತಾ ಇತ್ತು. ಆದ್ರೆ ಈ ದರಿದ್ರ ಸರ್ಕಾರ ಬಂದ ಮಾರನೇ ದಿವಸನೇ ಆ 4,000 ಹಾಕುವಂತದನ್ನ ನಿಲ್ಲಿಸಿ ನಮ್ಮ ರೈತರಿಗೆ ಸಿದ್ದರಾಮಯ್ಯನವರು ಮೊದಲನೇ ದಿವಸನೇ ಅನ್ಯಾಯವನ್ನ ಮಾಡಿದ್ರು. ಎರಡನೇ ಅನ್ಯಾಯ, ರೈತರ ಮಕ್ಕಳಿಗೆ ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾಸಿರಿ ಅಂತೇಳಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ತಂದಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡಂತ ಮರುದಿನವೇ ರೈತ ವಿದ್ಯಾಸಿರಿಯನ್ನು ಕೂಡ ಬಂದ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅನ್ನದಾತ ಬೀದಿಗೆ ಬಂದಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಳೆಗಾರರ ಹೋರಾಟ, ನಮ್ಮ ಮಧ್ಯ ಕರ್ನಾಟಕದ ಹಾವೇರಿ ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರ ಪರದಾಟ, ನಮ್ಮ ಚಿತ್ರದುರ್ಗದಲ್ಲಿ ಈರುಳ್ಳಿ ಬೆಳೆಗಾರರ ಹೋರಾಟ, ಹೊಸದುರ್ಗ ಭಾಗದಲ್ಲಿ ಸಿರಿಧಾನ್ಯ ಬೆಳೆದಂತ ರೈತರ ಹೋರಾಟ, ಇದೆಲ್ಲವೂ ಕೂಡ ಈ ಗಾಢ ನಿದ್ರೆಯಲ್ಲಿರುವಂತ ಮುಖ್ಯಮಂತ್ರಿಗಳಿಗೆ, ಗಾಢ ನಿದ್ರೆಯಲ್ಲಿರುವಂತ ಕೃಷಿ ಸಚಿವರಿಗೆ ಯಾವುದು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಕಡೆ ಮಳೆ ಹೆಚ್ಚಾದ್ರೆ ಇಲ್ಲಿ ಶ್ರೀರಾಮ್ಪುರ ಹೋಬಳಿಯಲ್ಲಿ ಮಳೆ ಕಡಿಮೆ ಆಗಿದೆ. 2-3 ಬೆಳೆ ಬೆಳೀತಾ ಇದ್ದಂತ ರೈತ ಇವತ್ತು ಕೇವಲ ಒಂದೇ ಒಂದು ಬೆಳೆಗೆ ಸಮಾಧಾನ ಪಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ದುರಾದೃಷ್ಟ ಏನು ಅಂತಂದ್ರೆ ಇಲ್ಲಿ 2 ರೀತಿಯಾದಂತ ಒಂದು ಸಮಸ್ಯೆಯಲ್ಲಿ ನಮ್ಮ ಹೊಸದುರ್ಗ ತಾಲೂಕಿನ ರೈತರು ಇವತ್ತು ಕಂಗೆಟ್ಟಿ ಹೋಗಿದ್ದಾರೆ. ಒಂದು ಕಡೆ ಬರಗಾಲ, ಒಂದು ಕಡೆ ಬೆಳೆಗಳಿಲ್ಲ, ಮತ್ತೊಂದು ಕಡೆ ವಾಣವಿಲಾಸದ ಹಿನ್ನೀರಿನಲ್ಲಿ ಖಾತೆ ಜಮೀನು ಕೂಡ ಮುಳುಗಡೆ ಆಗಿರುವಂತದ್ದು. 1000 ಎಕರೆ ಖಾತೆ ಜಮೀನು ಕೂಡ ಮುಳುಗಡೆ ಆಗಿ ಇವತ್ತು ರೈತರಿಗೆ ಒಂದೇ ಒಂದು ನಯಾ ಪೈಸನು ಕೂಡ ಅನುದಾನ ಬರ್ತಲೇ ಇರುವಂತದ್ದು ಕಳೆದ 3 ವರ್ಷದಿಂದ ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳು ಅನೇಕ ಕಡೆಗಳಲ್ಲಿ ಹೋಗಿದ್ದಾರೆ, ಅನೇಕ ಬೇಡವಾದ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಭಾಷಣವನ್ನ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿರ್ಬೋದು, ನಮ್ಮ ರಾಜ್ಯದ ಕೃಷಿ ಸಚಿವರಾಗಿರ್ಬೋದು, ನಮ್ಮ ಮತ್ತೋಡು ಮತ್ತು ನಮ್ಮ ಮಾಡಕೆರೆ ಹೋಬಳಿಯ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋದಕ್ಕೆ ಯಾವೊಬ್ಬ ಮಂತ್ರಿಯೂ ಬರ್ದಲೇ ಇರೋಂಥದ್ದು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ತಾಲೂಕಿನ ರೈತರು ಇವತ್ತಿದ್ದಾರೆ. ರೈತರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ನಿಲ್ಲಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಓಲೈಕೆ ನೀತಿಯಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ, ಕೃಷಿ ಸಚಿವರಿಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಹೊಸದುರ್ಗ ತಾಲೂಕಿನಲ್ಲಿ ರೈತರೊಂದಿಗೆ ಹಾಗೂ ಎಲ್ಲ ರೈತ ಸಂಘಗಳ ಜೊತೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ರಾಜ್ಯ ಮತ್ತು ತಾಲೂಕಿನ ನಾಯಕರೊಂದಿಗೆ ಸೇರಿ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ, ಇದಕ್ಕೆ ಬಂದು ಭಾಗವಹಿಸಿದಂತ ಎಲ್ಲ ನನ್ನ ರೈತ ಬಾಂಧವರಿಗೆ, ಕಾರ್ಯಕರ್ತರಿಗೆ ಹಾಗೂ ನಾಯಕರುಗಳಿಗೆ ಧನ್ಯವಾದ ಹೇಳ್ತಾ, ಇವತ್ತು ರಾಜ್ಯ ಸರ್ಕಾರ ಒಂದು ಹಂತದಲ್ಲೂ ಕೂಡ ಯಶಸ್ವಿ ಆಗಿಲ್ಲ. ಹೇಳಿದ್ರು ಈಗ ನೋಡಿ, ನಾಟಿ ಕೋಳಿ ತೋರಿಸಿ ಮಾತಾಡಿದ್ದೆ ಅಂದ್ರೆ ಅವ್ರು ಮಾಡ್ತಾ ಇರೋದಿಷ್ಟೇ,
ಬೆಳಿಗ್ಗೆ ತಿಂಡಿ ನಾಟಿ ಕೋಳಿ, ಇಬ್ರು ಕೈಯಾಗೂ 45 ಲಕ್ಷದ ವಾಚು ತೋರ್ಸಕ್ಕೆ. ರೈತರ ಕೈಯಾಗ ಏನೇನು ಇಲ್ಲ, ಮೈನಲ್ಲಿ ಬಟ್ಟಿಲ್ಲ, ಆಗ ಅವ್ರ ಕೈಯಾಗೆ 45 ಲಕ್ಷದ ವಾಚು. ಇವತ್ತು ತೆಂಗಿನ ಬೆಳೆ ಬಗ್ಗೆ ಮಾತಾಡಬೇಕು ಅಂತ ನೀನು ಹೇಳ್ತಾ ಇದ್ರು. 2-3 ವರ್ಷದಿಂದ ನುಸಿಪಿಡಿ ರೋಗಕ್ಕೆ ತುತ್ತಾಗಿ ಹೊಸದುರ್ಗ ತಾಲೂಕಿನಲ್ಲಿ ತೆಂಗಿನ ಫಲವೇ ಇಲ್ಲ. ಅದ್ರ ಬಗ್ಗೆ ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ಅರಿವಿಲ್ಲ. ಯಾಕಂದ್ರೆ ಅವರು ತೋಟದಲ್ಲಿ ಬೆಳೆದ್ರು ಕೂಡ ಪ್ರತಿನಿತ್ಯ ನೋಡಿದ್ರು ಕೂಡ ತೆಂಗಿನ ಬೆಳೆಗಾರರ ಒಂದು ಸಂಕಷ್ಟ ಅವ್ರಿಗೆ ಅರಿವಾಗ್ತಾ ಇಲ್ಲ. ಹಾಗೆ ರಾಗಿ ಖರೀದಿ ಕೇಂದ್ರದ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಇದೆ, ರೈತರ ಕಂಪ್ಲೇಂಟ್ ಇದೆ. ರಾಗಿನ ಎಕ್ಸ್ಟ್ರಾ ತಗೋಬೇಕು ಅಂತ, ಆದ್ರೆ 3-4 ಕೆಜಿ ರಾಗಿನ ಅಡಿಷನಲ್ ಆಗಿ ರೈತರಿಂದ ತೋರ್ತಾ ಇದ್ದಾರೆ. ಅದನ್ನ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಖಂಡಿಸ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ BS ಯಡಿಯೂರಪ್ಪ ಅವ್ರ ಕಾಲದಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ಪಂಪ್ ಸೆಟ್ಗೆ 25,000 ರೂಪಾಯಿ ಕಟ್ಟಿದ್ರೆ ಸಾಕು, ಅವರು ಹೊಲಗಳಿಗೆ ಕರೆಂಟ್ ಅನ್ನು ಒದಗಿಸ್ತಾ ಇದ್ರು. ಇವತ್ತು 3 ಲಕ್ಷ ಕಟ್ಟಿದ್ರು ಕೂಡ ಅದನ್ನ ಗಮನನೂ ಕೊಡ್ತಾ ಇಲ್ಲ, ರೈತರಿಗೆ ಹೆಲ್ಪ್ ಕೂಡ ಮಾಡ್ತಾ ಇಲ್ಲ. ಈಗ ನಮ್ಮ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ರವಿಕುಮಾರ್ ಜಿಯವರು ಮಾತಾಡ್ತಾರೆ. ಕಳೆದ ಅನೇಕ ತಿಂಗಳ 620 ಕೋಟಿ ಹಣವನ್ನ ಬಾಕಿ ಇಟ್ಕೊಂಡಿದ್ದಾರೆ. ಆದ್ರಿಂದ ಈ ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಈ ಸರ್ಕಾರ ಏನಿದೆ ಅಭಿವೃದ್ಧಿ ವಿರೋಧಿ ಸರ್ಕಾರ ಆಗಿದೆ. ಇದು ಡ್ರಗ್ಸ್ ಮಾರಾಟ ಮಾಡತಕ್ಕಂಥವ್ರ ಜೊತೆನಲ್ಲಿ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಆಗಿದೆ. ಬೆಂಗಳೂರನ್ನ ಮರೆತು ಬೆಂಗಳೂರು ಗುಂಡಿ ಬಿದ್ದಂತ ಬೆಂಗಳೂರು ಆಗಿದೆ. ಇಡೀ ಕರ್ನಾಟಕದ ರಸ್ತೆಗಳು ಗುಂಡಿ ಬಿದ್ದೋಗಿದ್ದಾವೆ. ಸುಮಾರು 580 ಜನ ಗುಂಡಿಗಳಲ್ಲಿನೇ ಬಿದ್ದು ತೀರ್ಕೊಂಡಿರ್ತಕ್ಕಂಥ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿದೆ. 3,000ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಸರ್ಕಾರ ನಾಟಿ ಕೋಳಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದೆ. ಮುಖ್ಯಮಂತ್ರಿಗಳ ಕುರ್ಚಿ ಚರ್ಚೆನಲ್ಲಿ ಬ್ಯುಸಿ ಆಗಿದ್ದಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ನಾನು ಇಬ್ಬರಿಗೂ ಕೇಳೋದಕ್ಕೆ ಬಯಸ್ತೇನೆ, ನಿಮಗೆ ರೈತರ ಹಿತ ಮುಖ್ಯನಾ, ಮುಖ್ಯಮಂತ್ರಿ ಕುರ್ಚಿ ಮುಖ್ಯನಾ? ರೈತರ ಹಿತ ಮುಖ್ಯನಾ, ನಮ್ಮ ರಾಜ್ಯದ ದರೋಡೆಯನ್ನ ಮಾಡತಕ್ಕಂಥದ್ದು ಮುಖ್ಯನಾ? ಒಂದ್ ರೀತಿ ಕರ್ನಾಟಕ ರಾಜ್ಯ ಡಕಾಯಿಟ್ಗಳ ದರೋಡೆಕೋರರ ಸ್ವರ್ಗ ಆಗಿಬಿಟ್ಟಿದೆ ಕರ್ನಾಟಕ ರಾಜ್ಯ. ಲೈನ್ ಆಫ್ ಡಕಾಯಿಟ್ಸ್, ಸರಣಿ ಡಕಾಯಿಟ್ಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಚಡಚಣದಲ್ಲಿ ದರೋಡೆ, ದಾವಣಗೆರೆನಲ್ಲಿ ದರೋಡೆ, ಮೈಸೂರಿನಲ್ಲಿ ಡ್ರಗ್ಗು, ಬೆಳಗಾಂನಲ್ಲಿ ಡ್ರಗ್ಗು, ಮಂಗಳೂರಿನಲ್ಲಿ ಡ್ರಗ್ಗು. ಪೊಲೀಸರೇನೆ ದರೋಡೆ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ಪರಮೇಶ್ವರ್ ಅವರಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜೈಲಿನಲ್ಲಿ ಈ ದರೋಡೆಕೋರರಿಗೆ, ದೆಹಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಕ್ಕಂಥವ್ರಿಗೆ ದೆಹಲಿನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಟ್ರೈನಿಂಗ್ ಸಿಗ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನಾಟಿ ಕೋಳಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ತಲುಪಿಸಬೇಕು ಅಂತ ಕೇಳ್ತಾ ಇದ್ದೇವೆ. ನಮ್ಮ ಹೊಸದುರ್ಗ ತಾಲೂಕಿನ ರೈತರ ಪರವಾಗಿ, ನಮ್ಮ ಜಿಲ್ಲೆಯ ರೈತರ ಪರವಾಗಿ 4 ಒಳ್ಳೆ ನಾಟಿ ಕೋಳಿ ಮತ್ತು ಮಸಾಲೆಯನ್ನು ಕೂಡ ನಾವು ತಹಸೀಲ್ದಾರ್ ಅವರಿಗೆ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ದಯವಿಟ್ಟು ಸಿದ್ದರಾಮಯ್ಯನವರಿಗೆ ತಲುಪಿಸುವಂತ ಕೆಲಸವನ್ನ ಈ ಒಂದು ಅಧಿಕಾರಿಗಳು ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಮ್ಮ ತಾಲೂಕಿನ ರೈತರ ಪರವಾಗಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.